ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ ವಿತ್ ಸ್ವಾತಿ. ಸೊ ಇದೊಂದು ವಿಡಿಯೋದಲ್ಲಿ ನೋಡ್ಬೋದು ನೀವು ಡೆಲ್ ಲ್ಯಾಪ್ಟಾಪ್ನ ಒಂದು ಅನ್ಬಾಕ್ಸ್ ಮಾಡಿ ರಿವ್ಯೂ ಮಾಡ್ತಿದ್ದೀನಿ. ಸೊ ತುಂಬ ದಿನ ಆದಮೇಲೆ ಈ ಒಂದು ವಿಡಿಯೋಸ್ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಟಡೀಸ್ ಕಾರಣದಿಂದಾಗಿ ಸೊ ಆ ಒಂದು ರೀಸನ್ದಿಂದಾಗಿ ತುಂಬ ಲೇಟಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇವಾಗ ನನಗೆ ಲ್ಯಾಪ್ಟಾಪ್ ಯೂಸ್ ಇತ್ತು. ಸೊ ಅದಕ್ಕೋಸ್ಕರ ಒಂದು ಡೆಲ್ ಲ್ಯಾಪ್ಟಾಪ್ನ ನಾನು ಪರ್ಚೇಸ್ ಮಾಡಿದ್ದೀನಿ. ಸೊ ಈ ಒಂದು ಡೆಲ್ ಒಂದು ಮಾಡೆಲ್ ಬಂದುಬಿಟ್ಟು ಡೆಲ್ ಇನ್ಸ್ಪಿರಾನ್ 3511 ಅಂತ ಹೇಳಿ. ಸೊ ನಿಮ್ಮ ಮುಂದೆ ಕಾಣ್ತಿರುವಂಥ ಬಾಕ್ಸ್ ಇದಾಗಿರುವಂಥದ್ದು. ಸೊ ಈ ಒಂದು ಬಾಕ್ಸ್ನ ಮೊದಲನೇದಾಗಿ ಅನ್ಬಾಕ್ಸ್ ಮಾಡೋಣ. ಸೊ ಏನೆಲ್ಲ ಸ್ಪೆಸಿಫಿಕೇಷನ್ಸ್ ಇದೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೊದಲನೇದಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ಬೋದು ಬಾಕ್ಸ್ ನಿಮಗೆ ಈ ರೀತಿಯಾಗಿ ಕಾಣ್ತಿರುವಂಥದ್ದು. ಸೊ ಇಲ್ಲಿ ನಿಮಗೆ ನೋಡ್ಬೋದು. ಸೊ ಈ ಒಂದು ಪಾರ್ಟ್ನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ಏನೆಲ್ಲ ಇದೆ ಅಂತ ಹೇಳಿ. ಸೊ ಇದು ಮಾಡೆಲ್ ಬಂದುಬಿಟ್ಟು ಡೆಲ್ ಇನ್ಸ್ಪಿರಾನ್ 3511 ಅಂತ ಹೇಳಿ. ಸೊ ಇದರಲ್ಲಿ ನಿಮಗೆ ನಂಬರ್ಸ್ ಕೊಡ್ತಿರ್ತಾರೆ, CPU ಮತ್ತು ಏನಾದರೂ ಈ ಒಂದು ಬಾಕ್ಸ್ ಅಥವಾ ಈ ಒಂದು ಲ್ಯಾಪ್ಟಾಪ್ ನಿಮ್ಗೆ ಕಳೆದು ಹೋದರೂ ಕೂಡ ಈ ಒಂದು ನಂಬರ್ದಿಂದ ನೀವು ಟ್ರ್ಯಾಕ್ ಕೂಡ ಮಾಡ್ಬೋದು. ಸೊ ಇದಿಷ್ಟು ಈ ಒಂದು ಬಾಕ್ಸ್. ಸೊ ಇದರಲ್ಲಿ ನೀವು ಪ್ರೈಸ್ ನೋಡ್ಬೋದು 58,000 ಅಂತ ಇದೆ, 229 ಅಂತ ಇದೆ. ಸೊ ಇದು ಆಲ್ ಟ್ಯಾಕ್ಸ್ ಅಂತ ಆ್ಯಕ್ಚುಲಿ ಇದು ಇದಾಗಿದೆ, ರೆಡ್ಯೂಸ್ ಆಗಿದೆ. ಸೊ ನನಗೆ ಕಾಸ್ಟ್ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಮೊದಲೇದಾಗಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಸೊ ನೋಡ್ಬೋದು ಬಾಕ್ಸ್ ನಿಮಗೆ ಈ ರೀತಿಯಾಗಿ ಸಿಗ್ತಿರುವಂಥದ್ದು. ಸೊ ನಾನು ಇದನ್ನ ಪರ್ಚೇಸ್ ಮಾಡಿದ್ದು ಇಲ್ಲೇ ಬೆಲ್ಗಾಮ್ನಲ್ಲೇ ಒಂದು ಡೆಲ್ ಅಂತ ಎಕ್ಸ್ಕ್ಲೂಸಿವ್ ಶಾಪ್ ಇದೆ. ಸೊ ಫ್ರೆಂಡ್ಸ್ ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ನೋಡ್ಬೋದು ಇಲ್ಲಿ ಇದು ಸೇಫ್ಟಿ ಗಾರ್ಡ್ಸ್ ಇವೆಲ್ಲ. ಯಾಕಂದರೆ ಬೇರೆ ಒಂದು ಇದರಿಂದ ಇಂಪೋರ್ಟ್ ಆಗ್ತಿರೋದ್ರಿಂದ ಸೊ ಇದೇನು ಕ್ರ್ಯಾಚಸ್ ಇದು ಏನೂ ಆಗಬಾರ್ದು ಅಂತ ಮಾಡ್ತಿರ್ತಾರೆ. ಸೊ ಮೊದಲೇದಾಗಿ ಇಲ್ಲಿ ನೋಡ್ಬೋದು ನೀವು. ಸೊ ಇಲ್ಲಿ ನೋಡ್ಬೋದು ಇಲ್ಲಿ ಚಾರ್ಜರ್ ಮತ್ತು ಅಡಾಪ್ಟರ್ನ ಕೊಟ್ಟಿದ್ದಾರೆ. ಸ್ವಿಚ್ ಗಾರ್ಡಿಗೆ ನೀವು ಕನೆಕ್ಟ್ ಮಾಡಿಕೊಂಡು ಇಲ್ಲಿ ಅಡಾಪ್ಟರ್ಗೆ ಕನೆಕ್ಟ್ ಮಾಡಿಕೊಂಡು ಚಾರ್ಜ್ ಮಾಡಲಿಕ್ಕೆ ಈ ರೀತಿಯಾಗಿ ಕೊಟ್ಟಿರುವಂಥದ್ದು. ಸೊ ಓಪನ್ ಮಾಡಿ ತೋರಿಸ್ಬಿಡ್ತೀನಿ ನಿಮಗೆ. ಸೊ ನೋಡ್ಬೋದು ಇದು ನಿಮಗೆ 65 ವ್ಯಾಟ್ನ ಒಂದು ಅಡಾಪ್ಟರ್ ಸಿಗ್ತಿರುವಂಥದ್ದು. ಸೊ ಇದು ಕಂಪ್ನಿ ಅಡಾಪ್ಟರ್ ಆಗಿರೋದ್ರಿಂದ ತುಂಬಾ ಒಳ್ಳೆಯದು. ಸೊ ಫ್ರೆಂಡ್ಸ್ ಇದಾದಮೇಲೆ ಒಂದು ಲ್ಯಾಪ್ಟಾಪ್ನ ಓಪನ್ ಮಾಡೋಣ. ಲೈಟ್ ವೆಯ್ಟ್ ಇದೆ ಲ್ಯಾಪ್ಟಾಪ್ ಮಾತ್ರ. ಸೊ ಇದು ಬಿಟ್ಟು ನಿಮಗೆ ಈ ಲ್ಯಾಪ್ಟಾಪ್ನಲ್ಲಿ ನಿಮಗೆ ಯೂಸರ್ ಮ್ಯಾನ್ಯಲ್ ಮತ್ತು ಕ್ವಿಕ್ ಸ್ಟಾರ್ಟ್ ಗೈಡ್ ಕೂಡ ಇರುವಂಥದ್ದು. ಸೊ ಇದನ್ನು ನೀವು ಇನ್ಸ್ಟ್ರಕ್ಷನ್ ನೋಡಿಕೊಂಡು ಈ ಲ್ಯಾಪ್ಟಾಪ್ನ ಹೇಗೆ ಓಪನ್ ಮಾಡೋದು ಎಲ್ಲ ನಿಮಗೆ ಇದರಲ್ಲಿ ನೀಡಿರುವಂಥದ್ದು. ಸೊ ಇದರಲ್ಲಿ ನಿಮಗೆ ಬಿಲ್ಡ್ ಕ್ವಾಲಿಟಿ ಮತ್ತು ಪೋರ್ಟ್ಸ್ ಬಗ್ಗೆ ಎಲ್ಲ ಇದೆ. ಇವಾಗ ಲ್ಯಾಪ್ಟಾಪ್ಗೆ ಬಂದುಬಿಡೋದಾದರೆ ನೋಡೋಣ ಯಾವ ರೀತಿ ಇದೆ ಅಂತ ಹೇಳಿ ಇದನ್ನು ಓಪನ್ ಮಾಡೋಣ. ಮೋಸ್ಟ್ಲಿ ಲ್ಯಾಪ್ಟಾಪ್ನಲ್ಲಿ ಬ್ಲ್ಯಾಕ್ನ ಸಜೆಸ್ಟ್ ಮಾಡ್ತಾರೆ. ಯಾಕಪ್ಪ ಅಂತಂದರೆ ನೀವು ನೋಡ್ಬೋದು, ನಾನು ನಿಮಗೆ ಹಿಂದಿನ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೆ ಏನಪ್ಪ ಅಂತಂದರೆ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಜಗತ್ತಿನಲ್ಲಿ ಅತಿ ಹೆಚ್ಚು ಕ್ರಿಮಿಕೀಟಗಳು ಇರುವಂಥ ಒಂದು ಸ್ಥಳ ಯಾವುದು ಅಂದರೆ ಕೀಬೋರ್ಡು. ಸೊ ಅದರಿಂದ ಆ ಒಂದು ಇದರಿಂದ ಬ್ಲ್ಯಾಕ್ನೇ ಭಾಳ ಜನ ಪ್ರಿಫರ್ ಮಾಡೋದು. ಸೊ ಇದು ನೋಡ್ಬೋದು ಈ ರೀತಿಯಾಗಿ ನಿಮಗೆ ಲ್ಯಾಪ್ಟಾಪ್ ಕಾಣಿಸ್ತಿರುವಂಥದ್ದು ಡೆಲ್ ಅಂತ ಹೇಳಿ ಸಿಂಬಾಲ್ ಇರುವಂಥದ್ದು. ಸೊ ತುಂಬಾ ಲೈಟ್ ವೆಯ್ಟ್ ಇದೆ ನನಗನ್ಸಿರೋ, ನಾವೊಂದು ವೆಯ್ಟ್ ಮಾಡ್ತಾ ಇದ್ದೀನಲ್ಲ. ಸೊ ನೋಡಿದರೆ ತುಂಬಾ ಲೈಟ್ ವೆಯ್ಟ್ ಇದೆ, ಇನ್ಸ್ಪಿರಾನ್ ಅಂತ ಹೇಳಿ. ಸೊ ಈ ಒಂದು ಲ್ಯಾಪ್ಟಾಪ್ನ ಒಂದು ಆಕ್ಸೆಸರೀಸ್ ಅಂದರೆ ಬಿಲ್ಡ್ ಕ್ವಾಲಿಟಿ ಆಗಿರುವಂಥದ್ದು ಮತ್ತು ಪೋರ್ಟ್ಸ್ ಬಗ್ಗೆ ಮಾತನಾಡೋದಾದರೆ ಇಲ್ಲಿ ನೋಡ್ಬೋದು ನೀವು ಈ ರೀತಿಯಾಗಿ ಪೋರ್ಟ್ಸ್ ಇರುವಂಥದ್ದು. ಸೊ ಇಲ್ಲಿ ನಿಮಗೆ ಹಿಂದ್ಗಡೆ ಸ್ಪೀಕರ್ ಇರುತ್ತೆ ಮತ್ತು ಏರ್ ವೆಂಟಿಲೇಷನ್ ಕೂಡ ಇದೇ ಇರುತ್ತೆ. ಸೊ ಇದಾದಮೇಲೆ ಇದನ್ನು ಇವಾಗ ಓಪನ್ ಮಾಡೋಣ. ಓಪನ್ ಮಾಡಿ ನಿಮಗೆ ಯಾವ ರೀತಿ ಡಿಸ್ಪ್ಲೇ ಕಾಣುತ್ತೆ ಅಂತ ನೋಡ್ಕೊಳ್ಬೋದು ನೀವು. ಸೊ ಇದು ಸೇಫ್ಟಿ ಗಾರ್ಡ್ ಅಂತ ಇದಕ್ಕೆ. ಇದನ್ನು ನೀವು ಯೂಸ್ ಮಾಡ್ಕೊಂಡು ಕೂಡ ಕೀಬೋರ್ಡ್ ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ನಿಮಗೆ ಈ ರೀತಿಯಾಗಿದ್ದು ನಿಮಗೆ ನೋಡಲಿಕ್ಕೆ ಸಿಗ್ತಿರುವಂಥದ್ದು. ತುಂಬಾ ಚೆನ್ನಾಗಿದೆ ಬಿಲ್ಡ್ ಕ್ವಾಲಿಟಿ ಎಲ್ಲ ನೋಡೋದಾದರೆ. ಸೊ ಈ ಒಂದು ಲ್ಯಾಪ್ಟಾಪ್ನ ಕಲರ್ ಬಂದುಬಿಟ್ಟು ಕಾರ್ಬನ್ ಬ್ಲ್ಯಾಕ್ ಅಂತ ಹೇಳಿ. ಸೊ ಮತ್ತು ಇದರ ಬಿಲ್ಡ್ ಕ್ವಾಲಿಟಿ ತುಂಬಾ ಸ್ಟೈಲಿಶ್ ಆಗಿದೆ ಮತ್ತು ತುಂಬಾ ಪೋರ್ಟೇಬಲ್ ಥಿನ್ ಕೂಡ ಇದೆ, ಲೈಟ್ ವೆಯ್ಟ್ ಕೂಡ ಇದೆ. ಸೊ ನೀವು ಹ್ಯಾಂಡಲ್ ಕೂಡ ಮಾಡಿ ನೋಡ್ಬೋದು. ಸೊ ಫ್ರೆಂಡ್ಸ್ ಇವಾಗ ಇದರ ಒಂದು ಡಿಸ್ಪ್ಲೇ ಬಗ್ಗೆ ಮಾತನಾಡೋದಾದರೆ ಈ ಒಂದು ಲ್ಯಾಪ್ಟಾಪ್ ನಿಮಗೆ 15.6 ಇಂಚ್ನ ಒಂದು ನಿಮಗೆ ಈ ಒಂದು ಡಿಸ್ಪ್ಲೇ ನೀಡ್ತಿರುವಂಥದ್ದು. ಮತ್ತು ಇದು ನಿಮಗೆ 39.62 ಸೆಂಟಿಮೀಟರ್ನ ಒಂದು
ಸ್ಕ್ರೀನ್ ನಿಮಗೆ ನೀಡ್ತಿರುವಂಥದ್ದು ಈ ಒಂದು ಲ್ಯಾಪ್ಟಾಪ್. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಿಮಗೆ ನ್ಯಾರೋ ಬಾರ್ಡರ್ ಕಾಣ್ತಿರುವಂಥದ್ದು, AJ ನ್ಯಾರೋ ಬಾರ್ಡರ್ ಅಂತಾರೆ ಇದಕ್ಕೆ. ಸೊ ತುಂಬಾ ಲೈಟ್ ವೆಯ್ಟ್ ಇದೆ. ಮತ್ತು ಇದು ಯಾಕೆ ಲೈಟ್ ವೆಯ್ಟ್ ಇದೆ ಅಂತ ಅಂದರೆ ಇದರಲ್ಲಿ ಆಪ್ಟಿಕಲ್ ಡಿಸ್ಕ್ ಡ್ರೈವ್ ಇಲ್ಲ. ಸೊ ಆದ ಕಾರಣದಿಂದಾಗಿ ತುಂಬಾ ಲೈಟ್ ವೆಯ್ಟ್ ಇದೆ. ಸೊ ನಮಗೆ ಕ್ಯಾರಿ ಮಾಡಲಿಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಫ್ರೆಂಡ್ಸ್, ಇದರ ಒಂದು ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತನಾಡೋದಾದರೆ, ಸೊ ಫ್ರೆಂಡ್ಸ್, ಈ ಒಂದು ಡೆಲ್ ಲ್ಯಾಪ್ಟಾಪ್ನಲ್ಲಿ ನಿಮಗೆ ಪ್ರೊಸೆಸರ್ ಬಂದುಬಿಟ್ಟು ಇಂಟೆಲ್ ಕೋರ್ i3 ಒಂದು ಪ್ರೊಸೆಸರ್ ನೀಡ್ತಿರುವಂಥದ್ದು. ಸೊ ಬೇಸಿಕ್ಕಾಗಿ ನೋಡ್ಬೋದು ಅಂದರೆ ನಾನು ಬೇಸಿಕ್ನೇ ಪರ್ಚೇಸ್ ಮಾಡಿದ್ದೀನಿ i3 ಅಂತ. ಇದರಲ್ಲಿ ನಿಮಗೆ i5, i7, i9 ಕೂಡ ಇದೆ. ಈಗ i9 ಅಷ್ಟೇ ಇದೆ, i11 ನೋಡಬೇಕು. ಮಹಾನ್ ಭಾವ ಯಾರು ಸೃಷ್ಟಿ ಮಾಡ್ತಾರೋ ಇದಕ್ಕೆ ಗೊತ್ತಿಲ್ಲ ಇನ್ನು. ಸೊ i3 ಬೇಸಿಕ್ ವೇರಿಯಂಟ್ ಇರುವಂಥದ್ದು. ಯಾಕಪ್ಪ ಅಂತಂದರೆ ನೀವು ಜಸ್ಟ್ ಹಾಗೆ ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು ಅಥವಾ ಕಾಲೇಜ್ ಪರ್ಪಸ್ಸು ಆ ರೀತಿ ಏನು ಇದು ಮಾಡೋದಾದರೆ i3 ತೊಗೊಳ್ಳೋದು ನೀವು ತುಂಬಾ ಒಳ್ಳೇದಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಅಥವಾ ನೀವೇನಾದರೂ ಹೈ ಎಂಡ್ನ ಯೂಸ್ ಮಾಡೋದಿದ್ರೆ, ತುಂಬಾ ಹಾರ್ಡಾಗಿ ಯೂಸ್ ಮಾಡೋದು ಅಥವಾ ಗ್ರಾಫಿಕ್ಸ್ ಎಲ್ಲ ಯೂಸ್ ಮಾಡೋದಾಗಿದ್ದರೆ ಇದರಲ್ಲೂ ಗ್ರಾಫಿಕ್ಸ್ ಕೂಡ ಯೂಸ್ ಮಾಡ್ತಾರೆ. ಅಷ್ಟೊಂದು ತುಂಬಾ ಹೇಳ್ಕೊಳ್ಳೋ ಅಷ್ಟೇ ಏನಿಲ್ಲ. ಸೊ ಬೇಸಿಕ್ ಪರ್ಪಸ್ ಇದನ್ನು ಯೂಸ್ ಮಾಡ್ಕೊಳ್ಬೋದು. ಸೊ ಈ ಒಂದು ಪ್ರೊಸೆಸರ್ i3 ಇರುವಂಥದ್ದು. ಮತ್ತು ಈ ಒಂದು ಲ್ಯಾಪ್ಟಾಪ್ನಲ್ಲಿ ಜನ್ರೇಷನ್ ಬಂದುಬಿಟ್ಟು 11th ಜನರೇಷನ್ ಇರುವಂಥದ್ದು. ನಿಮಗೆ ರ್ಯಾಮ್ ಬಂದುಬಿಟ್ಟು 8GB ಇರುವಂಥದ್ದು. ಮತ್ತು ನಾನು SSDನ ಪರ್ಚೇಸ್ ಮಾಡಿದ್ದೀನಿ. ಯಾಕಪ್ಪ ಅಂತಂದರೆ ನನಗೇನು ರ್ಯಾಮ್ ನನಗೆ ಅಷ್ಟೊಂದು ಸ್ಪೇಸ್ ಏನು ಬೇಕಾಗಿಲ್ಲ ಅನ್ನಿಸ್ತು. ಜಸ್ಟ್ ಹಾಗೆ ಬಿಸ್ನೆಸ್ ಪರ್ಪಸ್ ಯೂಸ್ ಮಾಡೋದಾದರೆ ಮತ್ತು ನನ್ನ ಸ್ಟಡೀಸ್ ಪರ್ಪಸ್ ಕೂಡ ಯೂಸ್ ಮಾಡ್ಕೊಳ್ಳಿಕ್ಕೆ. ನೀವು SSD ತೊಗೊಂಡ್ರೆ ಏನು ಯೂಸಪ್ಪ ಅಂತಂದರೆ ತುಂಬಾ ಸ್ಪೀಡಾಗಿ ವರ್ಕ್ ಆಗುತ್ತೆ. ಮತ್ತು ನೀವು HDD ತೊಗೊಂಡ್ರಪ್ಪ ಅಂತಂದರೆ ನಿಮಗೆ ಜಾಸ್ತಿ ಸ್ಪೇಸ್ ಬರುತ್ತೆ ಮತ್ತು ಸ್ಪೀಡ್ ಅಷ್ಟೊಂದು ವರ್ಕ್ ಆಗೋಲ್ಲ. ಸೊ SSD ನಾನು ತುಂಬಾ ಪ್ರಿಫರ್ ಮಾಡ್ತೀನಿ. ಮತ್ತು ಇದರಲ್ಲಿ ನಿಮಗೆ ವಿಂಡೋಸ್ 11 ಕೂಡ ಇರುವಂಥದ್ದು. 2021 ಇವಾಗ ಅಕೌಂಟ್ ಸ್ಟಾರ್ಟಿಂಗ್ ಇದೆ. ಮತ್ತು ಈ ಒಂದು ರ್ಯಾಮ್ ನಿಮಗೆ ಎಕ್ಸ್ಪಾಂಡೇಬಲ್ ಕೂಡ ಆಗುವಂಥದ್ದು. 8GB ಇಂದ 16GB ರ್ಯಾಮ್ ಕೂಡ ಎಕ್ಸ್ಪಾಂಡೇಬಲ್ ಆಗುತ್ತೆ. ಇವನ್ SSD ಕೂಡ ಎಕ್ಸ್ಪಾಂಡೇಬಲ್ ಇದೆ. ಅದು ಒಂದು ಒಳ್ಳೆಯ ವಿಷಯನೇ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಲ್ಯಾಪ್ಟಾಪ್ನಲ್ಲಿ ನಿಮಗೆ ಮೈಕಿನ್ ಇರುವಂಥದ್ದು, ಅಂದರೆ ಇನ್ಬಿಲ್ಟ್ ಮೈಕ್ ಇರುವಂಥದ್ದು. ಸೊ ಈ ಒಂದು ಪೋರ್ಟ್ಸ್ನ ಬಗ್ಗೆ ಮಾತನಾಡೋದಾದರೆ ನೋಡ್ಬೋದು ನಿಮಗಿಲ್ಲಿ USB ಪೋರ್ಟ್ 2 ಸಿಗ್ತಿರುವಂಥದ್ದು. ಸೊ ಇವೆರಡು USB ಪೋರ್ಟ್ 2 ಇರುವಂಥದ್ದು. ಮತ್ತು ಇದು ನಿಮಗೆ HDMI ಪೋರ್ಟ್ ಕೂಡ ಇರುವಂಥದ್ದು. ಮತ್ತು ಕಾರ್ಡ್ ಸ್ಲಾಟ್ ಇದೆ ನಿಮಗೆ ಈ ಸೈಡ್ನಲ್ಲಿ ನೋಡಿದರೆ ಕಾರ್ಡ್ ಸ್ಲಾಟ್ ಇದೆ. ಮತ್ತು HDMI ಪೋರ್ಟ್ ಕೂಡ ಇರುವಂಥದ್ದು. ಮತ್ತು ಈ ಸೈಡ್ ಬಂದುಬಿಟ್ರೆ ನಿಮಗೆ ಚಾರ್ಜರ್ ಪಿನ್ ಕೂಡ ಇರುವಂಥದ್ದು. ಈ ಒಂದು ಪೋರ್ಟ್ ಕೂಡ ಇರುವಂಥದ್ದು. ಇಲ್ಲಿ ಏನಪ್ಪ ಅಂತಂದರೆ ನೀವು ಚಾರ್ಜಿಂಗ್ ಆಗೋಕ್ಕಿಂತ ಮುಂಚೆ ಲೈಟ್ ಬೇರೆ ಇರುತ್ತೆ. ಚಾರ್ಜಿಂಗ್ ಎಲ್ಲ ಫುಲ್ ಆದಮೇಲೆ ಲೈಟ್ ಕೂಡ ಬೇರೆ ಬರುತ್ತೆ. ಅಂದರೆ ನಿಮಗೆ ಚಾರ್ಜಿಂಗ್ ಫುಲ್ ಆಗಿದೆ ಅಂತ ಸಿಗ್ನಲ್ ತೋರಿಸುವಂಥ ಈ ಒಂದು LED ಲೈಟ್ ಇಟ್ಟಿರುವಂಥದ್ದು. ಇದು ಒಂದು ತುಂಬಾ ಒಂದು ಒಳ್ಳೆಯ ವಿಷಯನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ಲ್ಯಾಪ್ಟಾಪ್ನ ಸ್ಕ್ರೀನ್ ರೆಸಲ್ಯೂಷನ್ ಬಂದುಬಿಟ್ಟು ನಿಮಗೆ 1920 ಅಂದರೆ 10920 ಮತ್ತು 180 ಪಿಕ್ಸೆಲ್ಸ್ನ ಒಂದು ಸ್ಕ್ರೀನ್ ರೆಸಲ್ಯೂಷನ್ ಇರುವಂಥದ್ದು. ಇಷ್ಟಪ್ಪ ಸಾಕಪ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸ್ಕ್ರೀನ್ ನೋಡ್ಬೋದು ನೀವು 15.4 ಇಂಚ್ನ ಒಂದು ಸ್ಕ್ರೀನ್ ಇರುವಂಥದ್ದು. ಸೊ ಅದರಿಂದ ಈ ಒಂದು ರೆಸಲ್ಯೂಷನ್ ತುಂಬಾ ಒಂದು ಒಳ್ಳೆಯ ಒಂದು ಮ್ಯಾಚಿಂಗ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಇನ್ಬಿಲ್ಟ್ ಸ್ಪೀಕರ್ ಕೂಡ ಇರುವಂಥದ್ದು. ಅದೇ ಯಾವ ರೀತಿ ಇನ್ಬಿಲ್ಟ್ ಮೈಕ್ ಇದೆಯಲ್ಲ. ಮತ್ತು ಈ ಒಂದು ಲ್ಯಾಪ್ಟಾಪ್ನ ನಿಮಗೆ ವೇಟ್ ಬಂದುಬಿಟ್ಟು ತುಂಬಾ ಥಿನ್ ಇದೆ. ಈ ಒಂದು ಜಾಸ್ತಿ ಏನಿಲ್ಲ, 1.8 kg ಇದೆ ಅಷ್ಟೇ. ಇದಕ್ಕಿಂತ ಜಾಸ್ತಿ ಅಂತೇನಿಲ್ಲ. ತುಂಬಾ ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಈ ಒಂದು ಲ್ಯಾಪ್ಟಾಪ್ನಲ್ಲಿ ನಿಮಗೆ ವೆಬ್ ಕ್ಯಾಮ್ರಾ ಕೂಡ ಸಿಗ್ತಿರುವಂಥದ್ದು. ನೋಡ್ಬೋದು ನೀವು ಇಲ್ಲಿ ಇದು ನಿಮಗೆ ವೆಬ್ ಕ್ಯಾಮ್ರಾ ಆಗಿರುವಂಥದ್ದು. ನೀವೇನಾದರೂ ಝೂಮ್ ಮೀಟಿಂಗ್ ಮಾಡೋದಾಗಿ. ಸೊ ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ನ ಒಂದು ಸ್ಪೆಸಿಫಿಕೇಷನ್ ಮತ್ತು ಹಾಗೆ. ಸೊ ಒಂದು ಲ್ಯಾಪ್ಟಾಪ್ನ ಇವಾಗ ಆನ್ ಮಾಡೋಣ. ಯಾವ ರೀತಿ ಸ್ಕ್ರೀನ್ ಕಾಣುತ್ತದೆ ನೀವು ನೋಡ್ಕೊಳ್ಬೋದು. ಸೊ ನೋಡ್ಬೋದು ಸ್ಟಾರ್ಟಿಂಗ್ನ ಈ ರೀತಿಯಾಗಿ ಡೆಲ್ ಆಗಿ ಇರುವಂಥ ಒಂದು ಸಿಂಬಾಲ್ ಬರ್ತಿರುವಂಥದ್ದು. ಸೊ ಕಂಪೇರ್ ಟು i5 ಇದು ಕೂಡ ಅದೇ ರೀತಿಯಾಗಿರುವಂಥದ್ದು. ಸೊ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಡಿಸ್ಪ್ಲೇ ಬರುತ್ತೆ. ಸ್ಕ್ರೀನ್ ನೋಡ್ಬೋದು ನೀವು, ತುಂಬಾ ಚೆನ್ನಾಗಿದೆ. ತುಂಬಾ ಸ್ಪೀಡಾಗಿ ಕೂಡ ವರ್ಕ್ ಆಗುತ್ತೆ, ತುಂಬಾ ಸ್ಪೀಡಾಗಿ ಓಪನ್ ಕೂಡ ಆಗುತ್ತೆ.
ಸೊ ಈ ಒಂದು ಲ್ಯಾಪ್ಟಾಪ್ನ ಯೂಸ್ ಮಾಡೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಯಾವ ರೀತಿ ಒಂದು ಲ್ಯಾಪ್ಟಾಪ್ನ ತೊಗೊಂಡು ಹೋಗ್ತೀರಾ, ಏನು ಮಾಡ್ತೀರಾ ಅಂತ ಹೇಳಿ ಅದ್ರ ಮೇಲೆ ಒಂದು ಲ್ಯಾಪ್ಟಾಪ್ ನಿಮಗೆ ಎಷ್ಟು ವರ್ಷ ಬರ್ಬೋದು, ಡ್ಯೂರಬಿಲಿಟಿ ಎಷ್ಟಂತ ಆಮೇಲೆ ಇದು ಅರ್ಥ ಆಗುತ್ತೆ. ಸೊ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಲ್ಯಾಪ್ಟಾಪ್ ಸ್ಕ್ರೀನ್ ಕಾಣ್ತಿರುವಂಥದ್ದು. ಸೊ ತುಂಬಾ ಚೆನ್ನಾಗಿರುವಂಥ ಲ್ಯಾಪ್ಟಾಪ್ ಸ್ಕ್ರೀನ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲ ಫೀಚರ್ಸ್ ಇದ್ದಾವೆ, ಮೈಕ್ರೋಸಾಫ್ಟ್ ಇದೆ, ಎಲ್ಲ ನಾನು ಡೌನ್ಲೋಡ್ ಇನ್ಸ್ಟಾಲ್ ಮಾಡ್ಕೊಂಡೇ ಇದು ಮಾಡಿದ್ದೆ. ಸೊ ಇನ್ನೊಂದೇನೆಂದರೆ ಆ್ಯಂಟಿ ವೈರಸ್ನ ಆ್ಯಕ್ಟಿವೇಶನ್ ಕೂಡ ಇದೆ. ಸೊ ನೀವು ಏನಪ್ಪ ನಿಮಗೆ ನಾನು ಸಜೆಸ್ಟ್ ಮಾಡೋದಂತ ಅಂದರೆ ಕೇರ್ಫುಲ್ಲಾಗಿ ನೀವು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಆ್ಯಂಟಿ ವೈರಸ್ನ ಒಂದು ಆ್ಯಕ್ಟಿವೇಶನ್ ಮಾಡ್ಕೊಂಡೇ ಬನ್ನಿ. ನೀವು ಬಂದು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಅವರನ್ನಲ್ಲೇ ಅಲ್ಲೇ ನೀವೇನಾದರೂ ಶಾಪ್ನಲ್ಲಿ ಏನಾದರೂ ಪರ್ಚೇಸ್ ಮಾಡ್ತಿದ್ದೀರಪ್ಪ ಅಂತಂದರೆ ಅಲ್ಲೇ ಅವ್ರಿಗೆ ಮಾಡಿಕೊಡಿ ಅಂತ ಹೇಳಿ. ಯಾಕಂದರೆ ಆ್ಯಕ್ಟಿವೇಶನ್ ಅದು ಆ್ಯಂಟಿವೈರಸ್ ಆ್ಯಕ್ಟಿವೇಶನ್ ಏನಿರುತ್ತಪ್ಪ ಅಂತಂದರೆ 456 ಡೇಸ್ ಅಂತ ಇರುತ್ತೆ. ಸೊ ಅದಿದ್ರೆ ಯಾವುದೇ ಆ್ಯಂಟಿವೈರಸ್ನ ಒಂದು ಇದು ಕೂಡ ನಿಮಗೆ ಲ್ಯಾಪ್ಟಾಪ್ಗೆ ವೈರಸ್ ಯಾವುದೇ ರೀತಿಯಾಗಿರುವಂಥ ಅಟ್ಯಾಕ್ ಆಗೋಲ್ಲ. ಸೊ ಇದಿಷ್ಟು ಈ ಒಂದು ಲ್ಯಾಪ್ಟಾಪ್ನ ಬಗ್ಗೆ. ಸೊ ನಾ ತೊಗೊಳ್ಳುವಾಗ ಈ ಒಂದು ಲ್ಯಾಪ್ಟಾಪ್ನಲ್ಲಿ ನನಗೆ ಬ್ಯಾಗ್ ಮತ್ತು ಎಕ್ಸೆಸರೀಸ್ಗಳನ್ನು ಕೊಟ್ಟಿದ್ದಾರೆ. ಅದೇನಪ್ಪ ಅಂತ ನಿಮಗೆ ನಾನು ಹೇಳ್ತೀನಿ ಇವಾಗ. ಫ್ರೆಂಡ್ಸ್ ನೋಡ್ಬೋದು, ಈ ಒಂದು ಲ್ಯಾಪ್ಟಾಪ್ನ ನನಗೆ ಡೆಲ್ನ ಒಂದು ರೀತಿಯಾಗಿರುವಂಥ ಒಂದು ಬ್ಯಾಗ್ ಕೊಟ್ಟಿರುವಂಥದ್ದು ನೋಡ್ಬೋದು. ಬ್ಯಾಗ್ ತುಂಬಾ ಚೆನ್ನಾಗಿರೋ ಅನ್ನೋದಕ್ಕಿಂತ ತುಂಬಾ ಗಟ್ಟಿಯಾಗಿದೆ. ನೋಡ್ಬೋದು ಈ ರೀತಿಯಾಗಿರುವಂಥದ್ದು. ಇಲ್ಲಿ ಒಂದು ಫ್ರಂಟ್ ನಿಮಗೆ ಜಿಪ್ ಸಿಗುತ್ತೆ. ಇಲ್ಲಿ ನೀವು ಈ ಒಂದು ಜಿಪ್ನಲ್ಲಿ ಏನು ಮಾಡ್ಕೊಳ್ಬೋದಪ್ಪ ಅಂತಂದರೆ ಇದಾಗಿರುವಂಥ ಒಂದು ಚಾರ್ಜರ್ ಅಡಾಪ್ಟರ್ ಇಲ್ಲಿ ನೀವು ಇಟ್ಕೊಳ್ಬೋದು. ಸೊ ಇಲ್ಲಿ ಹಿಂದ್ಗಡೆ ನಂಗೆ ಇನ್ನೊಂದು ಅರ್ಥ ಆಗಲಿಲ್ಲ, ಇವರು ಇಲ್ಲಿ ಹಾಕೊಳ್ಳೋಂಥ ಹಿಂದ್ಗಡೆ ಇವೇನಿದು ಸ್ಟೆಪಲ್ಸ್ ಇದಾವಲ್ಲ, ಇದರ ಹಿಂದ್ಗಡೆ ಜಿಪ್ ಕೊಟ್ಟಿದ್ದಾರೆ. ಯಾಕಪ್ಪ ಅಂತ ನಾನು ಯೋಚನೆ ಮಾಡಿ ನೋಡಿದೆ, ಕಳ್ಳತನ ಯಾರು ಬೇಗ ಮಾಡಬಾರ್ದು ಅಂತ ಹೇಳಿ ಈ ಒಂದು ಜಿಪ್ನಲ್ಲಿ ನೀಡಿರುವಂಥದ್ದು ನಮಗೆ. ಸೊ ಈ ಒಂದು ಇಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಇಲ್ಲಿ ಒಂದು ಲ್ಯಾಪ್ಟಾಪ್ನ ಒಂದು ಇಟ್ಕೊಳ್ಗೆ ಒಂದು ಬ್ಯಾಗ್ ಕೊಟ್ಟಿರುವಂಥದ್ದು, ಸ್ಪೇಸ್ ಕೊಟ್ಟಿರುವಂಥದ್ದು. ಸೊ ಇವಾಗ ಇವೇನಿದಾವಂತೆಲ್ಲ ನೋಡ್ಕೊಂಡು ಬಿಡೋಣ. ಸೊ ಫ್ರೆಂಡ್ಸ್ ಇವಾಗ ನೋಡ್ಬೋದು, ಇದು ಪೌಚ್ನ ಒಂದು ನೀಡಿರುವಂಥದ್ದು. ಸೊ ನೀವೇನಾದರೂ ಎಲ್ಲಿಂದಾದರೂ ಕ್ಯಾರಿ ಮಾಡ್ತಿದ್ದೀರಾ ಅಂತಂದರೆ ಬ್ಯಾಗ್ ನಿಮಗೆ ಅವಶ್ಯಕತೆ ಇಲ್ಲ ಅಂತಂದರೆ ಈ ಒಂದು ಪೌಚ್ನಲ್ಲಿ ನೀವು ಕೂಡ ಒಂದು ಲ್ಯಾಪಿಯನ್ನು ಹಾಕ್ಕೊಂಡು ಕೂಡ ಯೂಸ್ ಕೂಡ ಮಾಡ್ಕೊಳ್ಬೋದು. ಇದು ತುಂಬ ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಾದಮೇಲೆ ಈ ಒಂದು ಮೌಸ್ನ ಮೇಲಿರುವಂಥ ಒಂದು ಸ್ಕ್ರೀನ್ ಗಾರ್ಡ್ ಅಂತಲೇ ಹೇಳ್ಬೋದು. ನಾವು ಹೇಗೆ ಪ್ರೊಟೆಕ್ಟರ್ ಅಂತೀವಲ್ಲ, ಈ ಒಂದು ಮೊಬೈಲ್ಗೆ ಯಾವ ರೀತಿ ನಾವು ಸ್ಕ್ರೀನ್ ಗಾರ್ಡ್ನ ಹಾಕ್ತೀವಲ್ಲ, ಕೇಸ್ ಹೇಗೆ ಹಾಕ್ತೀವಲ್ಲ, ಆ ರೀತಿ ಈ ಒಂದು ಕೀಬೋರ್ಡ್ ಮೇಲೆ ಯಾವುದೇ ರೀತಿಯಾಗಿರುವಂಥ ನಮ್ದು ಫಿಂಗರ್ ಪ್ರಿಂಟ್ ಇದಾಗಿರ್ಬೋದು, ಅದು ಯಾವುದೋ ಬೀಳಬಾರ್ದು ಅಥವಾ ಮತ್ತು ಯಾವುದೊಂದು ಹೊಲಸು ಇದಾಗಬಾರ್ದು, ಡರ್ಟಿ ಆಗಬಾರ್ದು ಅಂತಂದರೆ ಈ ಒಂದು ಪ್ರೊಟೆಕ್ಟರ್ನ ಯೂಸ್ ಮಾಡ್ತೀವಿ. ಸೊ ಇದು ಈ ರೀತಿಯಾಗಿರುವಂಥದ್ದು ಕಂಪ್ನಿದವರೇ ಕೊಡ್ತಾರೆ. ಸೊ ಇದೇನಪ್ಪ ಅಂತಂದರೆ ಲ್ಯಾಪ್ಟಾಪ್ನ ಒಂದು ಮೌಸ್ನ ಇಟ್ಕೊಳ್ಳೋಕ್ಕೆ. ಸೊ ನೋಡ್ಬೋದು ನಿಮಗೆ ಈ ರೀತಿ ಕಾಣ್ತಿರೋಂಥದ್ದು ಆಮೇಲೆ ಸ್ಟ್ರೆಚಬಲ್ ಚೆನ್ನಾಗಿದೆ. ಇದಾದಮೇಲೆ ಯಾವ ರೀತಿಯಾಗಿ ನೀವು ಇದನ್ನು ಕ್ಲೀನ್ ಮಾಡ್ಬೋದು, ಮತ್ತು USB ಪೋರ್ಟ್ಸ್ ಕೂಡ ಇರುವಂಥದ್ದು. ಇವತ್ತು ಕ್ಲೀನರ್ ಬಂದುಬಿಟ್ಟು ಇದು ಒಂದು ಒಳ್ಳೆಯೇ ನಮಗೆ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಕ್ಲೀನ್ ಮಾಡಲಿಕ್ಕೆ ಅಥವಾ ಆಗಿರ್ಬೋದು ಕೀಬೋರ್ಡ್ಸ್ ಕ್ಲೀನ್ ಮಾಡಲಿಕ್ಕೆ ಈ ಒಂದು ಕ್ಲೀನರ್ ಕೂಡ ಕೊಟ್ಟರು. ಬ್ರಷ್ ಇದೆ, ಕ್ಲಾತ್ ಇದೆ, ಮತ್ತು ಸ್ಕ್ರೀನ್ ಕ್ಲೀನರ್ ಒಂದು ಲಿಕ್ವಿಡ್ ಇರುವಂಥದ್ದು. ಸೊ ಫ್ರೆಂಡ್ಸ್ ಇದಿಷ್ಟಾದಮೇಲೆ ನಮಗೆ ಈ ಒಂದು ಲ್ಯಾಪ್ಟಾಪ್ಗೆ ವೈರ್ಲೆಸ್ ಕೀಬೋರ್ಡ್ನ ನೀಡಿರುವಂಥದ್ದು, ಮೌಸ್ ಮತ್ತು ಕೀಬೋರ್ಡ್ನ. ಸೊ ಅದನ್ನು ಓಪನ್ ಮಾಡಿ ನೋಡೋಣ ಏನಿದೆ ಅಂತ ಹೇಳಿ. ತುಂಬಾ ಒಂದು ಒಳ್ಳೆಯ ವಿಷಯನೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಪ್ರೈಸ್ ರೇಂಜಿಗೆ ಇವರು ವೈರ್ಲೆಸ್ ಕೀಬೋರ್ಡ್ ಮತ್ತು ಮೌಸ್ನೆಲ್ಲ ನೀಡ್ತಿದ್ದಾರಪ್ಪ ಅಂತಂದರೆ. ಸೊ ಫ್ರೆಂಡ್ಸ್ ನೋಡ್ಬೋದು, ಇದರಲ್ಲಿ ನಿಮಗೆ ಇದು ವೈರ್ಲೆಸ್ ಕೀಬೋರ್ಡ್ ಆಗಿರುವಂಥದ್ದು. ನೋಡ್ಬೋದು ನಿಮ್ಗೆ ಈ ರೀತಿ ಕಾಣ್ತಿರುವಂಥದ್ದು. ಬಿಲ್ಡ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಇದು ಕೂಡ. ಬಟ್ ಏನಪ್ಪ ಅಂತಂದರೆ ಇದನ್ನು ನೀವು 1 ಸತಿ 2 ಸತಿ 3 ಸತಿ ಏನಾದರೂ ಬಿಡಿಸಿದ್ರಿ ಅಂತ ಅಂದರೆ ಮುಗೀತು, ಈ ಯಾವುದಕ್ಕೂ ಯೂಸ್ ಆಗೋಲ್ಲ. ಯಾಕಪ್ಪ ಅಂತ ಇವಾಗ ಹೇಳ್ತೀನಿ ನಿಮಗೆ. ಸೊ ಇದು ಕೀಬೋರ್ಡ್, ಇದೆಲ್ಲ ಯೂಸರ್ ಮ್ಯಾನ್ಯಲ್ ಇದು ಹೇಗೆ ಇದನ್ನು ವರ್ಕ್ ಮಾಡೋದಂತ ಹೇಳಿ. ಸೊ ಇಲ್ಲಿ ಬಂದುಬಿಟ್ಟು ಮೌಸ್ ಬಂದಿರುವಂಥದ್ದು. ಸೊ ಮೌಸ್ ನೋಡ್ಬೋದು ಈ ರೀತಿಯಾಗಿ ನಿಮಗೆ ಸಿಗ್ತಿರುವಂಥದ್ದು ಡೆಲ್ ಕಂಪ್ನಿದೇನೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಇವು ಬ್ಯಾಟ್ರಿನ ಒಂದು ಇದಿರುವಂಥದ್ದು. ಸೊ ಇಲ್ಲಿ ನಿಮಗೆ ಈ ಒಂದು USB ಸಿಗ್ತಿರುವಂಥದ್ದು. ಸೊ ಈ ಒಂದು USB ನಿಮಗೆ ಹೇಗಪ್ಪ ಅಂತಂದರೆ ಇದನ್ನು ನೀವು ಅಲ್ಲಿ ಪೋರ್ಟ್ಸ್ ಇತ್ತಲ್ಲ ಲ್ಯಾಪಿಗೆ, ಅಲ್ಲಿ ಕನೆಕ್ಟ್ ಮಾಡಿದರೆ ಸಾಕು, ಮೌಸ್ ಕೂಡ ಕೀಬೋರ್ಡ್ ತಾನಾಗೇ ವರ್ಕ್ ಆಗುತ್ತೆ ವೈರ್ಲೆಸ್ ಆಗಿ. ಸೊ ಅದೊಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ಇದು ಕಳೀತಪ್ಪ ಅಂತಂದರೆ ಈ ಕೀಬೋರ್ಡು ಮೌಸು ಎದಕ್ಕೂ ಯೂಸ್ ಇಲ್ಲ ಅಷ್ಟೇ. ಇದನ್ನು ಹೊಸ ತೊಗೊಳ್ಲಿಕ್ಕೆ ಬರಲ್ಲ, ಏನು ಮಾಡ್ಲಿಕ್ಕೆ ಬರಲ್ಲ. ಸೊ ಅದಕ್ಕೆ ಇದನ್ನು ಜೋಪಾನವಾಗಿ ನೋಡ್ಕೊಳ್ಬೇಕಷ್ಟೆ. ಸೊ ಇಲ್ಲಿ ನಿಮಗೆ ಬ್ಯಾಟ್ರಿ ಬಂದಂತ ಹಾಕ್ಬೋದು. ಇದು ಬ್ಯಾಟ್ರಿ ಒಂದೇ ಇದೆ ಹಾಕಲಿಕ್ಕೆ.
ಸೊ ಇಲ್ಲಿ ನೀವು ಆನ್ ಆಫ್ ಕೂಡ ಮಾಡ್ಕೊಳ್ಬೋದು. ಬ್ಯಾಟ್ರಿ ಜಾಸ್ತಿ ಹೋಗಬಾರ್ದಪ್ಪ ಅಂದರೆ ಆನ್ ಆಫ್ ಕೂಡ ಮಾಡ್ಕೊಳ್ಬೋದು. ಮತ್ತು ಈವನ್ ಕೀಬೋರ್ಡು ಕೂಡ ಅದೇ ರೀತಿ ಇರುವಂಥದ್ದು. ಸೊ ಇಲ್ಲಿ ನೀವು ಬ್ಯಾಟ್ರಿ ಹಾಕೋಬೋದು. ಸೊ ಈ ರೀತಿಯಾಗಿ ಇಲ್ಲಿ 2 ಬ್ಯಾಟ್ರೀಸ್ ಬರುತ್ತೆ. ಸೊ ಈ ರೀತಿಯಾಗಿರುವಂಥದ್ದು ನೋಡ್ಬೋದು. ತುಂಬಾ ಒಂದು ಒಳ್ಳೆಯ ವಿಷಯ ವೈರ್ಲೆಸ್ ಕೀಬೋರ್ಡ್ ಮತ್ತು ಇದರಲ್ಲಿ ಕೊಟ್ಟಿರುವಂಥದ್ದು. ಸೊ ಫ್ರೆಂಡ್ಸ್, ಇದಿಷ್ಟು ಈ ಒಂದು ಡೆಲ್ನ ಒಂದು ಲ್ಯಾಪ್ಟಾಪ್ನ ಒಂದು ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಒಂದು ಯೂಸ್ಫುಲ್ ಆಗಿರುವಂಥ ಎಕ್ಸೆಸರೀಸ್ ಕೂಡ ಕೊಟ್ಟಿದ್ದಾರೆ. ಅಡ್ವಾಂಟೇಜ್ ಏನಪ್ಪ ಅಂತಂದರೆ ವೈರ್ಲೆಸ್ ಕೀಬೋರ್ಡ್ ಮತ್ತು ವೈರ್ಲೆಸ್ ಮೌಸ್ ಕೂಡ ಕೊಟ್ಟಿದ್ದಾರೆ, ಮತ್ತು ವಿತ್ ಬ್ಯಾಗ್ ಕೊಟ್ಟಿದ್ದಾರೆ. ಮತ್ತು ಅದಾದಮೇಲೆ ತುಂಬಾ ಲೈಟ್ ವೇಟ್ ಆಗಿರುವಂಥ ಒಂದು ಲ್ಯಾಪಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದನ್ನು ಸ್ಟೂಡೆಂಟ್ ಯೂಸ್ ಆಗಿರ್ಬೋದು, ಅಥವಾ ನೀವೇನಾದರೂ ಆಫೀಸ್ಗೆ ಹೋಗ್ತಿದ್ದೀರಾ ಅಂದರೆ ಕ್ಯಾರಿ ಮಾಡಲಿಕ್ಕೆ ತುಂಬಾ ಒಂದು ಚೆನ್ನಾಗಿ ಪೋರ್ಟೇಬಲ್ ಇರುವಂಥ ಒಂದು ಲ್ಯಾಪಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ನನಗೆ ಅನಿಸಿದ ಮಟ್ಟಿಗೆ ನಾನು ಆ್ಯಕ್ಚುಲಿ ನನ್ನ ಲೈಫ್ನಲ್ಲಿ ಮೊದಲೇದಾಗಿ ಈ ಒಂದು ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡಿದ್ದೀನಿ. ಇದಕ್ಕಿಂತ ಮುಂಚೆ ಯಾವುದೇ ಲ್ಯಾಪ್ಟಾಪ್ನ ನಾನು ಯೂಸ್ ಮಾಡಲ್ಲ. ಇವನ್ ನಾನು ವಿಡಿಯೋಸ್ ಎಡಿಟ್ನಿಗೆ ಕೂಡ ಫೋನ್ನಲ್ಲೇ ಮಾಡ್ತೀನಿ. ಸೊ ಇವಾಗ ಲ್ಯಾಪ್ಟಾಪ್ ಬಂದಾದಮೇಲೆ ಇದು ಗ್ರಾಫಿಕ್ಸ್ ತುಂಬಾ ಯೂಸ್ ಇದೆ. ಸೊ ಇದರಲ್ಲಿ ಸಾಫ್ಟ್ವೇರ್ನ ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಇದರಲ್ಲಿ ಕೂಡ ಎಡಿಟಿಂಗ್ಸ್ ಕೂಡ ಮಾಡ್ಕೊಳ್ಬೋದು. ಗ್ರಾಫಿಕ್ಸ್ ಕೂಡ ಇದರಲ್ಲೂ ಬೇಸಿಕ್ ಎಲ್ಲ ಬರುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ನೀವು ಲ್ಯಾಪ್ಟಾಪ್ನ ತೊಗೊಂಡಾದ್ಮೇಲೆ ಯಾವ ರೀತಿ ನೀವು ಯೂಸ್ ಮಾಡ್ತೀರಾ, ಅದನ್ನು ಯಾವ ರೀತಿ ಇಟ್ಕೋತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಲ್ಯಾಪ್ಟಾಪ್ 10 ವರ್ಷವೂ ಬರ್ಬೋದು. ಅದು ಯಾವ ರೀತಿ ಮುಂಚೆ ಇರುತ್ತಲ್ಲ ಅದೇ ರೀತಿ 10 ವರ್ಷವೂ ಕೂಡ ಬರ್ಬೋದು. ಹೇಗಪ್ಪ ಅಂತಂದರೆ, ನೀವು ಯಾವುದೇ ರೀತಿ ಸಾಫ್ಟ್ವೇರ್ನ ಡೌನ್ಲೋಡ್ ಮಾಡ್ಕೊಳ್ಳದೆ, ಅಂದರೆ ಥರ್ಡ್ ಪಾರ್ಟಿ ಆ್ಯಪ್ಸ್ ಅಂತ ಇರುತ್ತೆ, ಬ್ಯಾಕ್ಗ್ರೌಂಡ್ ಆ್ಯಪ್ಸ್ ಅಂತ ಇರುತ್ತೆ, ಅವನ್ನೆಲ್ಲ ನೀವು ಡೌನ್ಲೋಡ್ ಮಾಡ್ಕೊಳ್ದೇ ಇದ್ದರೆ ತುಂಬಾ ಅಂದರೆ ನಿಮಗೆ ಇನ್ನೂ ಭಾಳ ತುಂಬಾ ಒಂದು ವರ್ಷಗಳ ನಂತರ ಈ ಒಂದು ಲ್ಯಾಪ್ಟಾಪ್ ನಿಮಗೆ ಹೇಗಿರುತ್ತಲ್ಲ ಅದೇ ರೀತಿ ವರ್ಕ್ ಆಗುತ್ತೆ. ಇಲ್ಲಾಂದರೆ ಸ್ಟ್ರಕ್ ಆಗುತ್ತೆ, ಇಲ್ಲಾಂದರೆ ಆ್ಯಪ್ಸ್ ಅದು ಆದರೆ ಏನೆಲ್ಲ ಇನ್ಬಿಲ್ಟ್ ಆ್ಯಪ್ಸ್ ಇರುತ್ತಲ್ಲ ಅವೆಲ್ಲ ಕ್ರ್ಯಾಕ್ ಆಗುತ್ತೆ. ಅದಾದಮೇಲೆ ಲ್ಯಾಪ್ಟಾಪ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ. ಸೊ ಅದರಿಂದ ಯಾವುದೇ ರೀತಿಯಾಗಿರುವಂಥ ಗೊತ್ತಿಲ್ಲದೇ ಥರ್ಡ್ ಪಾರ್ಟಿ ಆ್ಯಪ್ಸ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಇವಾಗ ನೋಡ್ಬೋದು ತುಂಬ ಹುಡುಗರು ಏನು ಮಾಡ್ತಾರಪ್ಪ ಅಂತಂದರೆ, ಎಡಿಟಿಂಗ್ ಮಾಡಲಿಕ್ಕೋಸ್ಕರ ಒಂದು ಫೋಟೋ ಎಡಿಟಿಂಗ್ ಮಾಡ್ತಾರೆ, ವಿಡಿಯೋಸ್ ಎಡಿಟಿಂಗ್ ಮಾಡ್ತಾರೆ, ಅದಕ್ಕೋಸ್ಕರ ಥರ್ಡ್ ಪಾರ್ಟಿ ಆ್ಯಪ್ಸ್ ಯೂಸ್ ಮಾಡ್ತಾರೆ. ಸೊ ಅದರಿಂದ ಆ ಒಂದು ಲ್ಯಾಪ್ಟಾಪ್ನ ಫೋನ್ನ ಒಂದು ಡ್ಯೂರಬಿಲಿಟಿ ಕಡಿಮೆ ಆಗಿಬಿಡುತ್ತೆ. ಸೊ ಅದರಿಂದ ಗೊತ್ತಿಲ್ಲದೇ ಆ ರೀತಿ ಮಾಡ್ಲಿಕ್ಕೆ ಹೋಗಬೇಡಿ. ಸೊ ಈ ಒಂದು ಲ್ಯಾಪ್ಟಾಪ್ನ ತುಂಬಾ ಒಂದು ನಾನು ಸಜೆಸ್ಟ್ ಬಂದುಬಿಟ್ಟು ತುಂಬಾ ಒಂದು ಯೂಸ್ಫುಲ್ ಆಗಿರುವಂಥ ಲ್ಯಾಪ್ಟಾಪ್ ಆಗಿರುವಂಥದ್ದು. ಸೊ ಇದನ್ನು ಯೂಸ್ ಮಾಡ್ತೀನಿ, ನೋಡೋಣ ಮುಂದಿನ ಒಂದು 6 ತಿಂಗಳಾದಮೇಲೆ 1 ವರ್ಷ ಆದಮೇಲೆ ನಾನು ರಿವ್ಯೂ ಕೂಡ ಮಾಡ್ತೀನಿ. ಹೇಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನಾನು ನಿಮಗೆ ಹೇಳ್ಕೊಳ್ತೀನಿ. ಸೊ ತುಂಬ ದಿನ ಆದಮೇಲೆ ವಿಡಿಯೋ ಮಾಡೋದಕ್ಕೆ ಸಾರಿ, ನಂದು ಕೂಡ ಸ್ವಲ್ಪ ಪರ್ಸ್ನಲ್ ರೀಸನ್ಸ್ ಇತ್ತು. ಸ್ಟಡೀಸ್ ಸಲುವಾಗಿ ನಾನು ಕೂಡ ಇದನ್ನು ಮಾಡಿದ್ದೆ. ಇವನ್ ವ್ಲಾಗ್ ಚಾನಲ್ಲು ಕೂಡ ನಾವು ಯಾವುದೇ ವಿಡಿಯೋ ಮಾಡಿಲ್ಲ. ಸೊ ಸದ್ಯದರಲ್ಲೇ ಮಾಡ್ತೀವಿ. ಸೊ ಇದೊಂದು ಈ ಒಂದು ವಿಡಿಯೋ ಲ್ಯಾಪ್ಟಾಪ್ನ ಬಗ್ಗೆ ಡೆಲ್ ಇನ್ಸ್ಪಿರಾನ್ 3511 ಅಂತ ಹೇಳಿ. ಸೊ ಇದನ್ನು ನೀವು ತೊಗೊಳ್ಳಿ. ಸೊ ಇದರೊಂದು ಕಾಸ್ಟ್ ಬಗ್ಗೆ ಮಾತನಾಡೋದಾದರೆ, ನಾನು ತೊಗೊಂಡಿರೋದು 44,500ಗೆ. ಇಲ್ಲೇ ನಾನು ಎಕ್ಸ್ಕ್ಲೂಸಿವ್ ಶಾಪಿಗೆ ಹೋಗಿದ್ದೆ ಆಫ್ಲೈನ್ಲಲ್ಲೇ. ಸೊ ಹೋಗಿ ತೊಗೊಂಡು ಬಂದೆ. ಸೊ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತೀನಿ ಅಂದರೆ ನಾನು ಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನೆಲ್ಲ ಕೊಟ್ಟಿರ್ತೀನಿ. ನೀವು ಹೋಗಿ ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನಲ್ಲಿ ನೀವು ಬೈ ಕೂಡ ಮಾಡ್ಕೊಳ್ಬೋದು. ತುಂಬಾ ವರ್ದಿಯಾಗಿದೆ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದಿಷ್ಟು ಈ ಒಂದು ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಯಾವುದೇ ರೀತಿಯಾಗಿರೋ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಸೊ ಇದೇ ರೀತಿ ನಮ್ಮ ವಿಡಿಯೋ ನೋಡಿ ಅಂತ ಹೇಳ್ತಾ, ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.